ಸಂಪದ್ಭರಿತರಾದವರು, ಭಗವದನುಗ್ರಹ ಪಾತ್ರರಾದವರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರ ರಾ ಎಂಬತಕ್ಕಂತಹ ವರ್ಣವನ್ನು ಉಚ್ಚಾರಣೆ ಮಾಡಿದರೆ ನಮ್ಮ ಎಲ್ಲ ವಿಧವಾದ ರೋಗಗಳು ಪರಿಹಾರವಾಗುತ್ತಂತೆ. ಆ ರಾಘವೇಂದ್ರಾಯ ನಮಃ ಎಂಬಲ್ಲಿ ರಾ ಎಂಬತಕ್ಕಂತಹ ಅಕ್ಷರವನ್ನು ಉಚ್ಚಾರಣೆ ಮಾಡಿದರೆ ಎಲ್ಲ ರೋಗವೂ ನಿವಾರಣೆಯಾಗುತ್ತಾ ಇದೆ ಅಂತ. ಘ ಎಂಬುದಾಗಿ ನಾವು ಅಕ್ಷರವನ್ನು ಉಚ್ಚಾರಣೆ ಮಾಡಿದರೆ ದೈಹಿಕವಾದ ಬಲ, ದೈಹಿಕವಾದಂತಹ ಪುಷ್ಟಿ, ಆಯುಷ್ಯ, ತೇಜಸ್ಸು ಇದನ್ನು ರಾಯರು ಕೊಡ್ತಾ ಇದ್ದಾರೆ. ರಾಘವೇಂದ್ರ ಎಂಬಲ್ಲಿ ವ ಎಂಬುದಾಗಿ ಉಚ್ಚಾರಣೆ ಮಾಡಿದರೆ ಅಭೀಷ್ಟ ಎಲ್ಲವನ್ನೂ ಕೂಡ ರಾಯರು ಕರುಣಿಸ್ತಾ ಇದ್ದಾರೆ, ಸಂದೇಹವೇ ಇಲ್ಲ. ರೋಗವನ್ನು ಪರಿಹಾರ ಮಾಡಿದ್ರು ಒಂದು ರೋಗ ಪರಿಹಾರ ಆದರೂ ಕೂಡ ರೋಗಕ್ಕೆ ಕಾರಣವಾದ ಪಾಪ ಇದೆ ಅಂತಾದರೆ ದ್ರಾಂತ ಶಬ್ದವನ್ನು ಉಚ್ಚಾರಣೆ ಮಾಡಿದ್ರಿಂದ ರಾಯರು ನಮ್ಮ ಎಲ್ಲ ಪಾಪವನ್ನು ಕೂಡ ಅವರು ನಾಶ ಮಾಡಿಬಿಡ್ತಾರೆ. ಯ ಎಂಬುದಾಗಿ ಉಚ್ಚಾರಣೆ ಮಾಡಿದರೆ ಯಮನ ಭಯ ಇಲ್ಲ, ಮರಣ ಭಯ ಇಲ್ಲ. ಪ್ರತಿಯೊಬ್ಬರಿಗೂ ಮರಣ ಭಯ ಅವ್ಯಕ್ತವಾಗಿ ಇರುತ್ತೆ. ಅಂತಹ ಭಯವನ್ನು ಕೂಡ ದೂರ ಮಾಡುವವರು ರಾಯರು ಅಂತ ಹೇಳ್ತಾ ಇದ್ದಾರೆ. ನಾ ಅಂತ ಉಚ್ಚಾರಣೆ ಮಾಡಿದರೆ ರಾಜಭೋಗ ಅವನಿಗೆ ಪ್ರಾಪ್ತಿಯಾಗುತ್ತಾ ಇದೆಯಂತೆ, ರಾಜ ಪದವಿ ಅವನಿಗೆ ಸಿಗುತ್ತಾ ಇದೆಯಂತೆ. ಇದು ರಾಯರು ತೋರುವಂತಹ ಕರುಣೆ ಅಂತ. ಕೊನೆಯಲ್ಲಿ ಮಾ ಅಂತಂದರೆ ದೇವೇಂದ್ರನ, ಮಹೇಂದ್ರನ ಐಶ್ವರ್ಯವನ್ನು ಅವನು ಪಡಿತಾ ಇದ್ದಾನೆ. ಹೀಗೆ ಎಲ್ಲ ವಿಧವಾದ ಭಕ್ತರಿಗೆ ಬೇಕಾದಂತಹ ಅಭೀಷ್ಟವನ್ನು ಕೊಡ್ತಕ್ಕಂಥವ್ರು ಎಂಬುದಾಗಿ ಅವರ ನಾಮವೇ ಹೇಳ್ತಾ ಇದೆ ಎಂಬುದಾಗಿ ಅವರ ಮಹಿಮೆಯನ್ನು ಭಕ್ತರು, ಜ್ಞಾನಿಗಳು ಕೊಂಡಾಡಿದ್ದಾರೆ. ಯಶ್ಛಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋऽಭ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಆಸ್ಪೃಣೋತು ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ತಾರುಮಾಮಿಹ ವಾದಯೇತ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಭಕ್ತಾಭಿಮಾನಿಗಳಿಗೆ ಅಭಿವಂದನೆಗಳು. ರಾಯರ ಕೃಪಾ ದೃಶ್ಯ ಮಾಧ್ಯಮದ ಮೂಲಕ ನಿರಂತರ ಸಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಎಲ್ಲ ಭಕ್ತಾಭಿಮಾನಿಗಳಿಗೆ ಸ್ವಾಗತ. ರಾಯರ ಆರಾಧನೆ ಎಂಬತಕ್ಕಂಥದ್ದು ಬರ್ತಾ ಇದೆ. ರಾಯರ ಹೆಸರನ್ನು ಕೇಳದಂತಹ ವ್ಯಕ್ತಿಗಳೇ ಇಲ್ಲ ಅಂತ ಹೇಳಬಹುದು. ಕೇವಲ ಭಕ್ತರಿಗೆ ಮಾತ್ರ ಅಲ್ಲ, ಭಕ್ತರಲ್ಲದವರು ರಾಯರ ಹೆಸರನ್ನು ಕೇಳಿರ್ತಾರೆ, ರಾಯರ ಮಹಿಮೆಯನ್ನು ತಿಳಿದಿರ್ತಾರೆ. ಆ ರೀತಿಯಲ್ಲಿ ಭಗವಂತನ ಮುಖ್ಯಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಜಗತ್ತಿನಲ್ಲಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು, ಶ್ರೀಮದಾಚಾರ್ಯರ ವೈಶಿಷ್ಟ್ಯವನ್ನು ಸಾರುತ್ತಿರುವಂತಹ ವ್ಯಕ್ತಿಗಳು, ಮಹಾತ್ಮರು ಪೂಜ್ಯ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ರಾಯರನ್ನು ಯಾರು ಸ್ಮರಣೆ ಮಾಡುತ್ತಾರೋ, ಸ್ಮರಿಸುವಂತಹ ಭಕ್ತರಿಗೆ ಅಪಾರವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡತಕ್ಕಂಥವರು. ಅಂತಹ ಕರುಣಾಮೂರ್ತಿ ರಾಯರು ಅಂತ ನಾವು ಕೇಳಿದ್ದೇವೆ. ರಾಯರ ಕಾರುಣ್ಯ ಅದನ್ನು ನಮ್ಮ ಮಾತುಗಳಿಂದ ಬಣ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ವ್ಯಕ್ತಿತ್ವ ರಾಯರದ್ದು. ರಾಯರ ಮಹತ್ವ ರಾಯರ ಜೀವಿತಾವಧಿಯಲ್ಲಿ ಇತ್ತು.
ಎಂದು ರಾಯರು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ವೃಂದಾವನವನ್ನು ಪ್ರವೇಶ ಮಾಡಿದಾರೋ, ಪ್ರವೇಶ ಮಾಡಿದ ಮೇಲೂ ರಾಯರ ಆ ಮಹಿಮೆ ಅದು ಏನು ಕಡಿಮೆ ಆಗಿಲ್ಲ ಅಲ್ಲ, ದಿನ ದಿನ ಅದು ಬೆಳೀತಾ ಇದೆ. ಕೇವಲ ಆಂಧ್ರ ಪ್ರದೇಶದಲ್ಲಿ ಅಲ್ಲ, ಕರ್ನಾಟಕದಲ್ಲಿ ಅಲ್ಲ, ತಮಿಳುನಾಡಿನಲ್ಲಿ ಅಲ್ಲ, ಕೇವಲ ಭಾರತ ದೇಶದಲ್ಲಿ ಅಲ್ಲ, ಬೇರೆ ದೇಶಗಳಲ್ಲಿಯೂ ಕೂಡ ರಾಯರು ಖ್ಯಾತಿಯನ್ನು ಪಡೆದಿದ್ದಾರೆ. ತಮ್ಮ ಕಾರುಣ್ಯವನ್ನು ತೋರುವ ಮೂಲಕ ಪ್ರತಿಯೊಬ್ಬ ಜನರ ಮನದಲ್ಲಿ ಆರಾಧ್ಯ ಮೂರ್ತಿಯಾಗಿದ್ದಾರೆ. ಇದು ರಾಯರಲ್ಲಿ ನಾವು ಕಾಣತಕ್ಕಂತಹ ಒಂದು ವೈಶಿಷ್ಟ್ಯ. ಅನೇಕ ಮಹನೀಯರಿದ್ದಾರೆ, ದೀನ ಜನರಿಗೆ ಕಾರುಣ್ಯವನ್ನು ತೋರಿ ಅನುಗ್ರಹಿಸ್ತಾ ಇದ್ದಾರೆ. ಅಂತಹ ದೀನ ಜನ ಉದ್ಧಾರಕರಲ್ಲಿ ಅಗ್ರ ಪಂಕ್ತಿಯಲ್ಲಿ ಗುರುರಾಘವೇಂದ್ರರಿದ್ದಾರೆ, ಗುರುರಾಜರಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಭಗವಂತನ ಮುಖ್ಯಪ್ರಾಣದೇವರ ಅನುಗ್ರಹದಿಂದ ರಾಯರು ಭಕ್ತರಿಗೆ ಬೇಕಾದಂತಹ ಅಭೀಷ್ಟವನ್ನು, ಇಷ್ಟಾರ್ಥವನ್ನು ಕೊಡ್ತಕ್ಕಂತಹ ವ್ಯಕ್ತಿಗಳಾಗಿದ್ದಾರೆ. ರಾಯರ ಕಾರುಣ್ಯದಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಇದೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ರಾಯರು ತಮ್ಮನ್ನು ಸೇವೆ ಮಾಡಲಿಕ್ಕೆ ಬಂದಂತಹ ಭಕ್ತರಿಗೆ ಭಕ್ತಜನರಿಗೆ ಅಭೀಷ್ಟವನ್ನು ಕೊಡ್ತಾರೆ. ಹಾಗಾದರೆ ಆ ಅಭೀಷ್ಟವನ್ನು ಪಡೆದ ಭಕ್ತರು ಈ ಸಂಸಾರದಲ್ಲಿ ಸುಖವಾಗಿರಲಿ ಎಂಬತಕ್ಕಂತಹ ಅಭಿಪ್ರಾಯ ರಾಯರಿಗಿದೆಯೇ? ಯಾಕೆಂದರೆ ರಾಯರು ಪ್ರಹ್ಲಾದರಾಜರು ಅಂತ ನಾವು ಕೇಳ್ತೇವೆ. ಕೃತಯುಗದಲ್ಲಿ ಪ್ರಹ್ಲಾದರಾಜರಾಗಿದ್ದವರು ಕಲಿಯುಗದಲ್ಲಿ ರಾಘವೇಂದ್ರರಾಗಿ ಅವತಾರ ಮಾಡಿದ್ದಾರೆ ಅಂತ. ಹಾಗಾದರೆ ಆ ಕೃತಯುಗದಲ್ಲಿ ಇದ್ದಂತಹ ಪ್ರಹ್ಲಾದರಾಜರು ದೈತ್ಯ ಬಾಲಕರನ್ನು ಪರಿವರ್ತನೆ ಮಾಡಿ ಭಗವದ್ಭಕ್ತರನ್ನಾಗಿ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರನ್ನಾಗಿಸಿ ಮುಕ್ತಿ ಪಥವನ್ನು ಕೊಟ್ಟವರು ಪ್ರಹ್ಲಾದರಾಜರು. ಅವರ ಅವತಾರಭೂತರಾದಂತಹ ಗುರುರಾಜರು ಕೂಡ ಕೇವಲ ಈ ಸಂಸಾರದಲ್ಲಿ ಅನೇಕ ವಿಧವಾದಂತಹ ದುಃಖವನ್ನು ಅನುಭವಿಸಿ ರಾಯರ ಹತ್ತಿರಕ್ಕೆ ಬಂದಾಗ ರಾಯರು ಭೌತಿಕವಾದಂತಹ ಭಾಗ್ಯವನ್ನು ಕೊಟ್ಟು ಅವರನ್ನು ಇನ್ನಷ್ಟು ಸಂಸಾರದಲ್ಲಿ ಸಂತೃಪ್ತಿಯಿಂದ ಇರುವಂತೆ, ನೆಮ್ಮದಿಯಿಂದ ಇರುವಂತೆ ರಾಯರು ಮಾಡ್ತಾರೇನು? ಖಂಡಿತ ಮಾಡಲಾರದು. ಹಾಗಾದರೆ ರಾಯರು ಭಕ್ತರಿಗೆ ಅಭೀಷ್ಟವನ್ನು ಯಾಕೆ ಕೊಡ್ತಾರೆ? ರಾಯರು ಎರಡು ಮಾಡುತ್ತಾರೆ. ಒಂದು ಪ್ರಿಯವನ್ನು ಕೊಡ್ತಾರೆ, ಇನ್ನೊಂದು ಹಿತವನ್ನು ಕೊಡ್ತಾರೆ. ಮೊದಲು ರಾಯರು ಪ್ರಿಯವನ್ನು ಕೊಡ್ತಾರೆ, ಅನಂತರದಲ್ಲಿ ಹಿತವನ್ನು ಕೊಡ್ತಾರೆ. ಯಾರಿಗೆ ಪ್ರಿಯ ಎಂಬತಕ್ಕಂಥದ್ದು ಬೇಕು ಅಂತ ಅನಿಸಿದೆಯೋ, ಪ್ರಿಯ ಅಂತಂದರೆ ಇಹಲೋಕದ ಸುಖ, ಇಹಲೋಕದಲ್ಲಿ ತಾವು ಅನುಭವಿಸುವಂತಹ ದುಃಖವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ ರಾಯರನ್ನು ಮೊರೆ ಹೊಂದಿದಾಗ ರಾಯರು ಏನು ಅವರಿಗೆ ಭೌತಿಕವಾಗಿರ್ತಕ್ಕಂಥ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ, ಇದು ಪ್ರಿಯ. ಆದರೆ ರಾಯರು ಏನು ಭಕ್ತರಿಗೆ ಪ್ರಿಯ ಭೌತಿಕವಾದ ಸುಖವನ್ನು ಕೊಡ್ತಾ ಇದ್ದಾರೆ, ಅಷ್ಟರಲ್ಲಿಯೇ ರಾಯರ ಅನುಗ್ರಹ ಅದು ಪರಿಸಮಾಪ್ತಿ ಆಗೋದಿಲ್ಲ. ರಾಯರು ಮೊದಲು ಪ್ರಿಯವನ್ನು ಕೊಟ್ಟು ಅನಂತರದಲ್ಲಿ ಅವರನ್ನು ಹಿತವನ್ನು ಕೊಡಲಿಕ್ಕೋಸ್ಕರ, ಹಿತವನ್ನು ಕೊಡಿಸ್ಲಿಕ್ಕೋಸ್ಕರ ಅವರು ತಮ್ಮ ಹತ್ತಿರಕ್ಕೆ ಸೆಳೀತಾರೆ. ಒಂದು ಬಾರಿ ರಾಯರ ಅನುಗ್ರಹವನ್ನು ಪಡೆದಂತಹ ಭಕ್ತ ಮುಂದೆಂದೂ ರಾಯರನ್ನು ಮರೆಯೋದಿಲ್ಲ. ಯಾವಾಗ ಭಕ್ತ ಬಯಸಿ ಬಂದಿದ್ದಾನೋ ಬೇಡಿಕೆಯನ್ನು ಈಡೇರಿಸಿ ರಾಯರು ಅವನಿಗೆ
ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನಸಿದ್ಧಯೇ ಎಂಬುದಾಗಿ ಅಪ್ಪಣ್ಣಾಚಾರ್ಯರು ಹೇಳಿದ ಹಾಗೆ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ಅವರಿಗೆ ಶಾಸ್ತ್ರದ ಪರಿಚಯ ಆಗುವ ಹಾಗೆ ಮಾಡಿ ತನ್ಮೂಲಕ ಶಾಸ್ತ್ರದಲ್ಲಿ ಆಸಕ್ತಿಯನ್ನುಂಟು ಮಾಡಿ ಶಾಸ್ತ್ರದ ಜ್ಞಾನವನ್ನು ಪಡೆಯುವಂತೆ ಮಾಡಿ ಶಾಸ್ತ್ರದಿಂದ ಜ್ಞಾನವನ್ನು ಪಡೆದವರು ವಿರಕ್ತಿಯನ್ನು ಪಡೆದು ಭೌತಿಕವಾದಂತಹ ಭೋಗದಲ್ಲಿ ಅವರಿಗೆ ಇದು ಇಷ್ಟೇ ಎಂಬತಕ್ಕಂತಹ ಭಾವನೆ ಬರುವ ಹಾಗೆ ಮಾಡಿ ಭಗವದ್ಭಕ್ತರನ್ನಾಗಿ ಮಾಡಿ ಭಗವಂತನ ಅನುಗ್ರಹದಿಂದ ಶಾಶ್ವತವಾದ ಸುಖವನ್ನು ಪಡೆಯುವಂತಹ ಆ ಅನುಗ್ರಹವನ್ನು ರಾಯರು ಮಾಡುತ್ತಾರೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ನಾರಾಯಣ ಪಂಡಿತಾಚಾರ್ಯರು ಹೇಳುತ್ತಾರೆ. ಗುರುಗಳಲ್ಲಿ ಭಕ್ತಿ ಮಾಡಿದರೆ ಆ ಗುರುಗಳು ತಮ್ಮ ಹತ್ತಿರಕ್ಕೆ ಬಂದಿರತಕ್ಕಂತಹ ಆ ಭಕ್ತರಲ್ಲಿರತಕ್ಕಂತಹ ಲೋಪದೋಷಗಳನ್ನು ಕಳೆದು ಅವರನ್ನು ಪರಮಾತ್ಮನ ಹತ್ತಿರಕ್ಕೆ ಕರ್ಕೊಂಡು ಹೋಗುತ್ತಾರೆ. ಹೀಗೆ ಪ್ರಿಯವನ್ನು ಕೊಟ್ಟಂತಹ ರಾಯರು ಹಿತವನ್ನು ಕೊಡಲಿಕ್ಕೂ ಕೂಡ ನಮಗೆ ಅನುಗ್ರಹಿಸ್ತಾರೆ, ಹಿತವನ್ನು ಕೊಡುವಂತಹ ಅನುಗ್ರಹವನ್ನು ಮಾಡುತ್ತಾರೆ. ಇದನ್ನು ನಾವು ತಿಳ್ಕೊಳ್ಬೇಕು. ರಾಯರ ಬಗ್ಗೆ ಅನೇಕರು ಅನೇಕ ರೀತಿಯಲ್ಲಿ ಕೊಂಡಾಡಿದ್ದಾರೆ. ಆ ರಾಯರನ್ನು ಹೇಳಬೇಕಾದರೆ ಕೃಷ್ಣ ವಿಠ್ಠಲದಾಸರು ಅಂತ ಒಂದು ಮಾತು ಹೇಳ್ತಾರೆ. ಬಡವರ ಭಾಗ್ಯದ ನಿಧಿಯೇ ಯತಿಯೇ ಕಡು ಪ್ರೀತಿಯಿಂಬೇಡುವೆ ದೊರೆಯೇ ಗುರುವೆ ಬಿಡದೆನ್ನ ಕಾಯೋ ಕಾರುಣ್ಯ ನಿಧಿಯೇ ಅಂತ. ಬಡವರಿಗೆ ಭಾಗ್ಯದ ನಿಧಿ, ಅವರು ಬೇಡದ್ದನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸುವಂತಹ ಕರುಣಾ ಸಮುದ್ರರು ಅಂತ. ಅದರ ಬಗ್ಗೆ ಪುನಃ ಜಗನ್ನಾಥದಾಸರು ಒಂದು ಮಾತು ಹೇಳ್ತಾರೆ. ಕರುಣಿಗಳೊಳಗೆಣೆ ಗಾಣೆನೋ ನಿನಗೆ ಸದ್ಗುರುವರ ರಾಘವೇಂದ್ರ ಚರಣ ಕಮಲವನ್ನು ಮೊರೆಹೊಕ್ಕ ಸುಜನರ ಹರಕೆಯ ನಿರುತದಲ್ಲಿವೆ ನೀ ಕಾವೆ. ಯಾರು ರಾಯರ ಹತ್ತಿರಕ್ಕೆ ಬಂದಿದ್ದಾರೋ ಅವರಿಗೆ ಏನು ಬೇಕೋ ಅದನ್ನು ಅವರು ಕೊಡ್ತಾರೆ. ಅದರಿಂದಲೇ ರಾಘವೇಂದ್ರ ಯತಿವರೇಣ್ಯರನ್ನು ಕಾಮಿತಾರ್ಥಪ್ರದಾಯಿನೇ ಎಂಬುದಾಗಿ ವರ್ಣನೆ ಮಾಡುತ್ತಾ ಇದ್ದಾರೆ. ದೇಶ ದೇಶಗಳಿಂದ ದೈನ್ಯದಿಂದಲೇ ಬಂದ ಅಶೇಷ ಜನರುಗಳನ್ನು ಸಲಹುವ ವಿಶಿಷ್ಟ ಎಂಬುದಾಗಿ ಆ ಜಗನ್ನಾಥದಾಸರು ಕೊಂಡಾಡಿದ್ದಾರೆ. ಇನ್ನೊಂದು ಮಾತು ಹೇಳುತ್ತಾರೆ ಗೋಪಾಲದಾಸರು. ರಾಯನ್ನೇ ದುರಿತ ರಾಶಿಗಳ ದಹಿಸುವ. ರಾಘವೇಂದ್ರ ಶಬ್ದದ ಅರ್ಥವೇನು ಅನ್ನೋದನ್ನು ಗೋಪಾಲದಾಸರು ಹೇಳ್ತಾರೆ. ರಾ ಅಂತ ಹೇಳಿದ್ರೆ ರಾ ಅನ್ನೋದು ಅಗ್ನಿಬೀಜ, ಎಲ್ಲವನ್ನು ಸುಡತಕ್ಕಂಥದ್ದು. ನಮ್ಮಲ್ಲಿರುವಂತಹ ಎಲ್ಲ ವಿಧವಾದಂತಹ ಪಾಪವನ್ನು ಕಳೆಯುವಂತಹ ಆ ಅಗ್ನಿ ಶಕ್ತಿ ರಾಯರಿಗಿದೆ. ಆದ್ದರಿಂದ ಅವರನ್ನು ರಾಘವೇಂದ್ರ ಎಂಬಲ್ಲಿ ರಾ ಅಂತ ಕರೀತಾರೆ. ಘನಜ್ಞಾನ ಭಕುತಿ ಈವ. ಅಂತಂದರೆ ಜೀವರಿಗೆ ದೃಢವಾಗಿರ್ತಕ್ಕಂತಹ ಶಾಶ್ವತವಾಗಿರ್ತಕ್ಕಂತಹ ಜ್ಞಾನವನ್ನು ರಾಯರು ಕೊಡ್ತಾ ಇದ್ದಾರೆ. ಅದರಿಂದ ರಾಘ ಅಂತ ಕರೀತಾರೆ. ವೇಮ್ ಅಂತಂದರೆ ವೇಗದಿ ಜನನ ಮರಣ ದೂರ. ಜ್ಞಾನವನ್ನು ಕೊಡ್ತಾರೆ. ಜ್ಞಾನೇನೈವ ಪರಂಪದಂ. ತತ್ವಜ್ಞಾನದಿಂದ ನಾವು ಪರಮಾತ್ಮನ ಲೋಕವನ್ನು ಸೇರ್ತಾ ಇದ್ದೇವೆ. ಆ ಪರಮಾತ್ಮನ ಲೋಕವನ್ನು ಸೇರಿದರೆ ಜನನ ಮರಣಗಳಿಲ್ಲ. ಆ ಜನನ ಮರಣಗಳಿಲ್ಲದಂತೆ ರಾಯರು ವೇಗದಿಂದ ಮಾಡುತ್ತಾ ಇದ್ದಾರೆ. ಅಷ್ಟು ಬೇಗ ನಮಗೆ ಆ ಹುಟ್ಟು ಸಾವುಗಳಿಂದ ದೂರವಾಗುವ ಹಾಗೆ ಅನುಗ್ರಹವನ್ನು ಮಾಡುತ್ತಾ ಇದ್ದಾರೆ. ದ್ರಾಯನ್ನೇ ದ್ರವಿಣಾರ್ಥ ಶ್ರುತಿ ಪ್ರತಿಪಾದ್ಯನ ಕಾಂಬ ಅಂತ. ಭೌತಿಕವಾದ ಸಂಪತ್ತು ಜೊತೆಯಲ್ಲಿ ಇಡೀ ವೇದದಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಪರಮಾತ್ಮನನ್ನು ಆ ಜೀವ ಹೊಂದುತ್ತಾ ಇದ್ದಾನೆ. ರಾಯರು ಪರಮಾತ್ಮನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ರೀತಿಯಲ್ಲಿ ರಾಘವೇಂದ್ರ ಎಂಬತಕ್ಕಂತಹ ರಾಘವೇಂದ್ರ ಈ 4 ಅಕ್ಷರಗಳ ಅರ್ಥವನ್ನು ಜಗನ್ನಾಥದಾಸರು ವರ್ಣನೆ ಮಾಡಿದ್ದಾರೆ. ಹಾಗೆ ಇನ್ನೊಂದು ಕಡೆಯಲ್ಲಿ
ರಾಘವೇಂದ್ರಾಯ ನಮಃ ಅಂತ ಶ್ರೀ ರಾಘವೇಂದ್ರಾಯ ನಮಃ ಎಂಬುದಾಗಿ ಅಷ್ಟಾಕ್ಷರ ಮಂತ್ರವನ್ನು ಪಠನೆ ಮಾಡಿದರೆ ಜಪಿತಾದ್ ಭಾವಿತಾನ್ ನಿತ್ಯಂ ಅಂತ ಅಪ್ಪಣ್ಣಾಚಾರ್ಯ ಹೇಳಿದ್ದಾರೆ. ಯಾರು ಶ್ರೀ ರಾಘವೇಂದ್ರಾಯ ನಮಃ ಎಂಬುದಾಗಿ ಅಷ್ಟಾಕ್ಷರ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ತಾ ಇದ್ದಾರೋ ಅವರಿಗೆ ಎಲ್ಲ ವಿಧವಾದ ಅಭೀಷ್ಟವನ್ನು ಕೊಡ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ರಕಾರೋಚ್ಚಾರ ಮಾತ್ರೇಣ ರೋಗಹಾನಿ ನ ಸಂಶಯ ಅಂತ. ಶ್ರೀ ಸಂಪದ್ಭರಿತರಾದವರು, ಭಗವದನುಗ್ರಹ ಪಾತ್ರರಾದವರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರ ಎಂಬತಕ್ಕಂತಹ ವರ್ಣವನ್ನು ಉಚ್ಚಾರಣೆ ಮಾಡಿದರೆ ನಮ್ಮ ಎಲ್ಲ ವಿಧವಾದ ರೋಗಗಳು ಪರಿಹಾರವಾಗುತ್ತಂತೆ. ಇವತ್ತು ನಾವು ತಿನ್ನುವ ಆಹಾರ ಪದಾರ್ಥಗಳಿಂದ ಅನೇಕ ವಿಧವಾದಂತಹ ರೋಗ ರುಜಿನಗಳಿಗೆ ಬಲಿಯಾಗುತ್ತಾ ಇದ್ದೇವೆ. ಆ ರಾಘವೇಂದ್ರಾಯ ನಮಃ ಎಂಬಲ್ಲಿ ಎಂಬತಕ್ಕಂತಹ ಅಕ್ಷರವನ್ನು ಉಚ್ಚಾರಣೆ ಮಾಡಿದರೆ ಎಲ್ಲ ರೋಗವೂ ನಿವಾರಣೆಯಾಗುತ್ತಾ ಇದೆ ಅಂತ. ಘಕಾರೇಣ ಬಲಂ ಪುಷ್ಟಿ ಆಯು ತೇಜಶ್ಚ ವರ್ಧತೆ ಅಂತ. ಎಂಬುದಾಗಿ ನಾವು ಅಕ್ಷರವನ್ನು ಉಚ್ಚಾರಣೆ ಮಾಡಿದರೆ ದೈಹಿಕವಾದ ಬಲ, ದೈಹಿಕವಾದಲ್ಲಿ ದೈಹಿಕವಾದಂತಹ ಪುಷ್ಟಿ, ಆಯುಷ್ಯ, ತೇಜಸ್ಸು ಇದನ್ನು ರಾಯರು ಕೊಡ್ತಾ ಇದ್ದಾರೆ. ವಕಾರೇಣಾತ್ರ ಲಭತೆ ವಾಂಛಿತಾರ್ಥಾನ್ನ ಸಂಶಯ. ರಾಘವೇಂದ್ರ ಎಂಬಲ್ಲಿ ಎಂಬುದಾಗಿ ಉಚ್ಚಾರಣೆ ಮಾಡಿದರೆ ಅಭೀಷ್ಟ ಎಲ್ಲವನ್ನೂ ಕೂಡ ರಾಯರು ಕರುಣಿಸ್ತಾ ಇದ್ದಾರೆ, ಸಂದೇಹವೇ ಇಲ್ಲ. ದ್ರಕಾರೇಣಾಘರಾಶಿಶ್ಚ ದ್ರಾವತೆ ಧೃತಮೇವಹಿ. ರೋಗವನ್ನು ಪರಿಹಾರ ಮಾಡಿದ್ರು ಒಂದು ರೋಗ ಪರಿಹಾರ ಆದರೂ ಕೂಡ ರೋಗಕ್ಕೆ ಕಾರಣವಾದ ಪಾಪ ಇದೆ ಅಂತಾದರೆ ಪುನಃ ಪುನಃ ರೋಗಗಳು ಬರುತ್ತೆ. ಆ ರೋಗಕ್ಕೆ ಕಾರಣವಾಗಿರ್ತಕ್ಕಂತಹ ಪಾಪ ಅದನ್ನು ದ್ರಾವತೆ ಧೃತಮೇವಹಿ ಅಂತ ದ್ರಾಂತ ಶಬ್ದವನ್ನು ಉಚ್ಚಾರಣೆ ಮಾಡಿದ್ರಿಂದ ರಾಯರು ನಮ್ಮ ಎಲ್ಲ ಪಾಪವನ್ನು ಕೂಡ ಅವರು ನಾಶ ಮಾಡಿಬಿಡ್ತಾರೆ. ಯಕಾರೇಣ ಯಮಾದ್ಬಾಧ ವಾರ್ಯತೆ ನಾತ್ರ ಸಂಶಯ. ಎಂಬುದಾಗಿ ಉಚ್ಚಾರಣೆ ಮಾಡಿದರೆ ಯಮನ ಭಯ ಇಲ್ಲ, ಮರಣ ಭಯ ಇಲ್ಲ. ಪ್ರತಿಯೊಬ್ಬರಿಗೂ ಮರಣ ಭಯ ಅವ್ಯಕ್ತವಾಗಿರುತ್ತೆ. ಅಂತಹ ಭಯವನ್ನು ಕೂಡ ದೂರ ಮಾಡುವವರು ರಾಯರು ಅಂತ ಹೇಳ್ತಾ ಇದ್ದಾರೆ. ನಕಾರೇಣ ನರೇಂದ್ರಾಣಾಂ ಪದಮಾಪ್ನೋತಿ ಮಾನವಃ. ಅಂತ ಉಚ್ಚಾರಣೆ ಮಾಡಿದರೆ ರಾಜಭೋಗ ಅವನಿಗೆ ಪ್ರಾಪ್ತಿಯಾಗುತ್ತಾ ಇದೆಯಂತೆ, ರಾಜ ಪದವಿ ಅವನಿಗೆ ಸಿಗುತ್ತಾ ಇದೆಯಂತೆ. ಇದು ರಾಯರು ತೋರುವಂತಹ ಕರುಣೆ ಅಂತ. ಮಕಾರೇಣ ಹಿ ಮಾಹೇಂದ್ರಂ ಐಶ್ವರ್ಯಂ ಯಾತಿ ಮಾನವಃ ಅಂತ. ಕೊನೆಯಲ್ಲಿ ಅಂತಂದರೆ ದೇವೇಂದ್ರನ ಮಹೇಂದ್ರನ ಐಶ್ವರ್ಯವನ್ನು ಅವನು ಪಡಿತಾ ಇದ್ದಾನೆ. ಹೀಗೆ ಎಲ್ಲ ವಿಧವಾದ ಭಕ್ತರಿಗೆ ಬೇಕಾದಂತಹ ಅಭೀಷ್ಟವನ್ನು ಕೊಡ್ತಕ್ಕಂಥವ್ರು ಎಂಬುದಾಗಿ ಅವರ ನಾಮವೇ ಹೇಳ್ತಾ ಇದೆ ಎಂಬುದಾಗಿ ಅವರ ಮಹಿಮೆಯನ್ನು ಭಕ್ತರು ಜ್ಞಾನಿಗಳು ಕೊಂಡಾಡಿದ್ದಾರೆ. ಇಂತಹ ರಾಯರ ಕರುಣೆಯ ಬಗ್ಗೆ ಒಂದೆರಡು ಉದಾಹರಣೆಗಳನ್ನು ನಾವು ಗಮನಿಸೋಣ. ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಮಾಧ್ವ ವಾಂಗ್ಮಯ ಸೇವೆಯನ್ನು ಮಾಡಿರತಕ್ಕಂತಹ ಮಹನೀಯರು ಅಂತಂದರೆ ಪರಮ ಪೂಜ್ಯ ಯತಿಚಕ್ರವರ್ತಿ ಎಂಬುದಾಗಿ ಖ್ಯಾತಿಯನ್ನು ಪಡೆದ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ವಿದ್ಯಾಗುರುಗಳಾದಂತಹ ವಿದ್ಯಾಮಾನ್ಯ ತೀರ್ಥರು. ಇವರು ರಾಯರ ಕರುಣೆಗೆ ಪಾತ್ರರಾದವರು. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಿಗೆ ರಾಯರ ಮೇಲೆ ಅಪಾರವಾದಂತಹ ಭಕ್ತಿ. ರಾಯರ ಗ್ರಂಥಗಳು ಅಂತಂದರೆ ಎಷ್ಟು ಅವರಿಗೆ ಅದರಲ್ಲಿ ಆದರ ಭಕ್ತಿ, ಅದನ್ನು ನಾವು ಶಬ್ದದಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಇಡೀ ಶ್ರೀಮದ್ ಆಚಾರ್ಯರ ಸಿದ್ಧಾಂತದಲ್ಲಿ ಅಪ್ರತಿಮವಾಗಿರ್ತಕ್ಕಂತಹ ಪಾಂಡಿತ್ಯವನ್ನು ಪಡೆದಂತಹ ಈ ಜಗತ್ತಿನಲ್ಲಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಖಂಡನೆ ಮಾಡಲಿದವರಿಗೆ ನಾನು ಬಹುಮಾನವನ್ನು ಕೊಡ್ತೇನೆ ಅಂತ ಮಾಧ್ಯಮಗಳಲ್ಲಿ ಪ್ರಚಾರವನ್ನು ಮಾಡಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ದೀಕ್ಷೆಯನ್ನು ತೋರಿರತಕ್ಕಂತಹ ಮಹನೀಯರು ವಿದ್ಯಾಮಾನ್ಯ ತೀರ್ಥರು. ಅವರಿಗೆ ರಾಯರಲ್ಲಿ ಎಂತಹ ಒಂದು ವಾದ ಕೌಶಲ್ಯ ಇತ್ತೋ ಅಂತಹ ವಾದ ಚಾತುರ್ಯ ಅವರಲ್ಲಿತ್ತು. ಅಂತಹ ವಿದ್ಯಾಮಾನ್ಯ ತೀರ್ಥರು
ರಾಯರ ಪರಮಾನುಗ್ರಹಕ್ಕೆ ಪಾತ್ರರಾದವರು. ಒಂದು ಬಾರಿ ಮಂತ್ರಾಲಯಕ್ಕೆ ಹೋಗಿದ್ದಾರಂತೆ. ಮಂತ್ರಾಲಯದ ಹತ್ತಿರದಲ್ಲಿ ತುಂಗಭದ್ರಾ ನದಿಯ ಆ ಕಡೆಯಲ್ಲಿ ಗಾಣದಾಳ ಅಂತ ಒಂದು ಊರು, ಗ್ರಾಮ. ಅಲ್ಲಿ ಮುಖ್ಯಪ್ರಾಣದೇವರ ಸನ್ನಿಧಾನ. ಆ ಮುಖ್ಯಪ್ರಾಣದೇವರ ದರ್ಶನಕ್ಕೋಸ್ಕರ ವಿದ್ಯಾಮಾನ್ಯ ತೀರ್ಥರು ತೆರಳಿದ್ದಾರಂತೆ. ಹೋಗಬೇಕಾದರೆ ತುಂಗಭದ್ರಾ ನದಿಯಲ್ಲಿ ನೀರು ಕಡಿಮೆ ಇತ್ತು, ಅವರು ಅನಾಯಾಸವಾಗಿ ಹೋಗಿದ್ದಾರೆ. ಮುಂದೆ ಬರಬೇಕಾದರೆ ತಿರುಗಿ ಬರಬೇಕು ಮಂತ್ರಾಲಯಕ್ಕೆ. ಬರುವಾಗ ತುಂಗಭದ್ರಾ ನದಿಯ ನೀರು ಅದು ಏರಿದೆಯಂತೆ, ನೀರು ಜಾಸ್ತಿ ಆಗಿದೆ, ಪ್ರವಾಹ ಬಂದಿದೆ. ಆದರೆ ಹಿಂತಿರುಗಿ ಬರಲೇಬೇಕು. ಸ್ವಲ್ಪ ನೀರು ಅದು ಸೊಂಟದ ತನಕ, ಎದೆ ತನಕ ಬರಬಹುದು ಅಂಥೇಳಿ ಅವರು ಬರ್ತಾ ಇದ್ದಾರೆ. ಆದರೆ ಆ ನೀರಿನ ವೇಗ ಅದು ಜಾಸ್ತಿ ಆಗ್ತಾ ಇದೆಯಂತೆ. ಆ ವೇಗದ ಜೊತೆಯಲ್ಲಿ ನೀರು ಉಕ್ತಾ ಇದೆ, ಇವರನ್ನು ಸೆಳೆಕೊಂಡು ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ವಿದ್ಯಾಮಾನ್ಯ ತೀರ್ಥರಿಗೆ ಒಂದು ರೀತಿಯಲ್ಲಿ ಭಯ ಉಂಟಾಯಿತು. ಈ ಸೆಳವಿನಲ್ಲಿ, ಸುಳಿಯಲ್ಲಿ ನಾನು ಸಿಕ್ಕಾಕಿಕೊಂಡು ಬಿಡ್ತೇನೆ ಅಂತ ಕೂಡಲೇ ಅಭಯ ಹಸ್ತವನ್ನು ನೀಡುವಂತಹ ಮಂತ್ರಾಲಯ ನಿವಾಸಿಗಳಾದ ಭಕ್ತರನ್ನು ಅನುಗ್ರಹಿಸುವಂತಹ ಗುರುರಾಜರನ್ನು ಅವರು ಸ್ಮರಣೆ ಮಾಡಿದ್ದಾರಂತೆ. ಯಾವಾಗ ಅವರ ಮನಸ್ಸಿನಲ್ಲಿ ಅಭಯ ಹಸ್ತದಲ್ಲಿ ಇರುವಂತಹ ರಾಯರ ಸ್ಮರಣೆ ಬಂತೋ ತತ್ಕ್ಷಣದಲ್ಲಿ ಅವರಿಗೆ ಒಂದು ಆಧಾರಭೂತವಾದಂತಹ ಬಂಡೆ ಸಿಕ್ಕಿದೆಯಂತೆ. ಅವರಲ್ಲಿ ಸುರಕ್ಷಿತರಾದರು. ಮುಂದೆ ಆ ರಾಯರನ್ನು ಸ್ಮರಣೆ ಮಾಡಿದ್ದರಿಂದಾಗಿ ತುಂಗಾ ನದಿಯನ್ನು ದಾಟಿ ಅವರು ಮಂತ್ರಾಲಯಕ್ಕೆ ಬಂದರಂತೆ. ಇದು ಇತ್ತೀಚಿನ ದಿನಗಳಲ್ಲಿ ರಾಯರು ಮಹನೀಯರಿಗೆ, ಭಕ್ತರಿಗೆ ತೋರಿರ್ತಕ್ಕಂತಹ ಕರುಣೆ ಅಂತ ನಾವು ಕಾಣಬಹುದು. ಆ ರಾಯರನ್ನು ನಂಬಿದಂತಹ ಭಕ್ತರನ್ನು ರಾಯರು ಎಂದೂ ಕೈ ಬಿಡೋದಿಲ್ಲ. ಅಂತಹ ಭಕ್ತರಲ್ಲಿ ವಿದ್ಯಾಮಾನ್ಯ ತೀರ್ಥರು ಕೂಡ ಒಬ್ಬರು ಅಂತ ನಾವು ಕಾಣಬಹುದು. ಹಾಗೇ ನಮ್ಮ ಮಿತ್ರರಾದಂತಹ ಪಂಚಮುಖಿ ಪೌಮಾನಾಚಾರ್ಯರು ಒಂದು ಮಾತು ಹೇಳ್ತಾ ಇದ್ದರು. ಮಂತ್ರಾಲಯಕ್ಕೆ ರಾಯರ ಸೇವೆಗೆ ಬಂದಿದ್ದಾರಂತೆ. ರಾಯರ ಸೇವೆಗೆ ಬಂದವಳು ಒಬ್ಬ ಕನ್ಯೆ, ಹುಡುಗಿ, ಇನ್ನೂ ಮದುವೆಯಾಗದಂತಹ ಹುಡುಗಿ. ಅವಳಿಗೆ ಮದುವೆಯಾಗಬೇಕು ಅಂತ ಆ ವಯಸ್ಸಿಗೆ ಬಂದಿದ್ದಾಳೆ. ಆದರೆ ಅವಳಿಗೆ ದೇಹದಲ್ಲಿ ವೈಟ್ ಪ್ಯಾಚಸ್, ತೊನ್ನು ರೋಗ ಇದೆಯಂತೆ. ದೇಹ ಎಲ್ಲ ಬಿಳಿಯಾಗಿದೆ. ಇಂತಹ ದೇಹ ನನ್ನದಾದರೆ ನನ್ನನ್ನು ಯಾರು ಮದುವೆ ಮಾಡಿಕೊಳ್ತಾರೆ ಅಂತ ಅವಳು ರಾಯರ ಸೇವೆಯನ್ನು ಮಾಡಿ ತನ್ನ ದೇಹದ ರೋಗವನ್ನು ಕಳ್ಕೊಳ್ಬೇಕು ಅಂತ ಅವಳು ಬಂದಿದ್ದಾಳಂತೆ. ಎಡಬಿಡದೆ ರಾಯರ ಸೇವೆಯನ್ನು ಮಾಡಿದ್ದಾಳೆ. ಅವಳು ರಾಯರ ಸೇವೆಯನ್ನು ಮಾಡ್ತಾ ಇದ್ದರೆ ದಿನ ದಿನ ಅವಳ ದೇಹದ ಈ ಬಿಳಿಯ ಬಣ್ಣ ಅದು ಮಾಸಿ ಹೋಗ್ತಾ ಇದೆಯಂತೆ. ದೇಹದಲ್ಲಿ ಸಹಜವಾಗಿ ಇರಬೇಕಾದ ಬಣ್ಣ ಬರ್ತಾ ಇದೆಯಂತೆ. ಹೀಗೆ ಅದು ಕ್ಷೀಣಿಸ್ತಾ ಬಂತು. ತಲೆಯಿಂದ ಕಾಲಿನ ತನಕ ಆ ಬಿಳಿ ಬಣ್ಣ ಎಂಬತಕ್ಕಂಥದ್ದು ಕಳೆದು ಹೋಯಿತು. ಕೊನೆಯಲ್ಲಿ ಕಾಲಿನ ಹಿಂಭಾಗದಲ್ಲಿ ಸ್ವಲ್ಪ ಉಳಿದಿದೆಯಂತೆ. ಇಷ್ಟೆಲ್ಲ ಕಳೆದಿದ್ದಾರೆ. ಇನ್ನು ರಾಯರು ಕಾಲಲ್ಲಿರ್ತಕ್ಕಂಥ ಕೊನೆಯಲ್ಲಿ ಉಳಿದಿರ್ತಕ್ಕಂತಹ ಆ ಕಲೆಯನ್ನು ಕಳೆಯೋದಿಲ್ಲವ ಅಂತ ಇನ್ನೂ ಭಕ್ತಿಯಿಂದ ಅವಳು ರಾಯರ ಸೇವೆಯನ್ನು ಮಾಡಬೇಕು ಅಂತ ಮನಸ್ಸು ಮಾಡಿದ್ದಾಳೆ. ಆದರೆ ಪ್ರತಿ ದಿವಸ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಬಂದು ರಾಯರಿಗೆ ಪ್ರದಕ್ಷಿಣ ನಮಸ್ಕಾರ ಹಾಕುವಂಥ ಸೇವೆಯನ್ನು ಮಾಡ್ತಾ ಇದ್ಲು. ಅವಳಿಗೆ ಆ ತುಂಗಭದ್ರಾ ನದಿಗೆ ಹೋದರೆ ಸ್ನಾನ ಮಾಡಲಿಕ್ಕೆ ಆಗಲಿಲ್ವಂತೆ. ಅವತ್ತು ರಾಯರ ಬಗ್ಗೆ ಸ್ವಲ್ಪ ಬೇಸರವನ್ನು ಅವಳು ಪಟ್ಟುಕೊಂಡಿದ್ಲು. ನನ್ನ ಶರೀರದಲ್ಲಿ ಇಷ್ಟೆಲ್ಲ ಕಳೆದಿದ್ದಾರೆ, ಕೊನೆಯಲ್ಲಿ ಯಾಕೆ ಇಷ್ಟು ಮಾತ್ರ ಉಳಿಸಿದ್ದಾರೆ? ಅಷ್ಟೂ ಕಳೆಯುವಂಥ ಸಾಮರ್ಥ್ಯ ಇರತಕ್ಕಂತಹ ರಾಯರು ಯಾಕೆ ಕಳೀಲಿಲ್ಲ ಅಂತ ಒಂದು ರೀತಿಯಲ್ಲಿ ಅಸಮಾಧಾನ ಮಾಡಿಕೊಂಡಿದ್ದಾಳಂತೆ. ನೋಡಿ, ಅವಳ ಮನಸ್ಸಿನಲ್ಲಿ ಅಸಮಾಧಾನ ಬಂದದ್ರಿಂದ ಅವತ್ತು ತುಂಗಭದ್ರಾದಲ್ಲಿ ಅವಳಿಗೆ ಸ್ನಾನ ಮಾಡಲಿಕ್ಕಾಗಲಿಲ್ಲ, ಪ್ರದಕ್ಷಿಣೆ ನಮಸ್ಕಾರ ಮಾಡಲಿಕ್ಕೂ ಆಗಲಿಲ್ಲ. ಆದರೆ ನೋಡಿ, ರಾಯರಿದ್ದಾರಲ್ಲ, ಅವರು ನಂಬಿದವರನ್ನು ಎಂದೂ ಕೈ ಬಿಡೋದಿಲ್ಲ. ಇಷ್ಟು ದಿನಗಳ ಕಾಲ ಸೇವೆಯನ್ನು ಮಾಡಿರ್ತಕ್ಕಂಥವಳು, ಅವಳಿಗೆ ಸ್ವಪ್ನ ಆಯಿತಂತೆ.
ನೀನು ರಾಯರ ಸೇವೆಯನ್ನು ಮಾಡಿದ್ದೀಯಾ, ಅಲ್ಲೇ ಇರತಕ್ಕಂತಹ ಬಿಚ್ಚಾಲೆಯಲ್ಲಿ ಇರತಕ್ಕಂತಹ ಮುಖ್ಯ ಪ್ರಾಣದೇವರ ಸೇವೆಯನ್ನು ಮಾಡು ಅಂತ. ಅವಳು ಅಲ್ಲಿಗೆ ಸೇವೆಗೋಸ್ಕರ ಹೋಗಿದ್ದಾಳಂತೆ. ಆ ಸೇವೆ ಮಾಡುವಂಥ ಸಂದರ್ಭದಲ್ಲಿ ನೋಡಿ ರಾಯರ ಕರುಣೆ ಹೇಗಿದೆ ಅಂತ. ಅವಳು ಇಷ್ಟು ದಿನಗಳ ಕಾಲ ರಾಯರ ಸೇವೆ ಮಾಡಿದ್ದು ತನ್ನ ದೇಹದ ಈ ವಿಚಿತ್ರವಾಗಿರ್ತಕ್ಕಂತಹ ಬಣ್ಣ ಹೋಗಬೇಕು, ಸಹಜ ಬಣ್ಣ ಬರಬೇಕು ಅಂತ. ತನ್ಮೂಲಕ ತಾನು ಮದುವೆಯನ್ನು ಮಾಡಿಕೊಳ್ಬೇಕು. ಭಗವಂತನ ಸಂಕಲ್ಪದಂತೆ ಈ ಭೂಮಿಗೆ ಬಂದವರು ವಿವಾಹಿತರಾಗಿ ಗಾರ್ಹಸ್ಥ ಜೀವನವನ್ನು ನಡೆಸಿ ಸದ್ಧರ್ಮನಿಷ್ಠರಾಗಿ ಅವರು ಸಾಧನೆಯನ್ನು ಮಾಡಬೇಕು ಎಂಬತಕ್ಕಂತಹ ಸದುದ್ದೇಶ ಅವಳಲ್ಲಿದೆ. ಆ ರಾಯರು ನೋಡಿ ಅವಳನ್ನು ಮುಖ್ಯ ಪ್ರಾಣದೇವರ ಸನ್ನಿಧಾನಕ್ಕೆ ಬರುವಂತೆ ಮಾಡಿ ಅಲ್ಲೊಬ್ಬ ವ್ಯಕ್ತಿ ಬಂದಿದ್ದಾನಂತೆ. ಅವನಿಗೆ ಹುಟ್ಟಿದಾಗಿನಿಂದ ಪೋಲಿಯೋ ಅಟ್ಯಾಕ್ ಆಗಿದೆ, ಅರ್ಥಾತ್ ಅವನಿಗೆ ನಡಿಲಿಕ್ಕೆ ಬರೋದಿಲ್ಲ. ಅಂತಹ ವ್ಯಕ್ತಿ ಅಲ್ಲಿ ಮುಖ್ಯ ಪ್ರಾಣದೇವರ ರಾಯರ ಸೇವೆಯನ್ನು ಮಾಡುತ್ತಾ ಇದ್ದಾನೆ. ಅವನಿಗೆ ಒಂದು ಸೂಚನೆಯಾಗಿದೆಯಂತೆ, ನೀನು ನನ್ನ ಸೇವೆಯನ್ನು ಮಾಡಿದ್ದೀಯಾ, ನಿನಗೆ ಕಾಲು ಬರುತ್ತೆ. ಅಷ್ಟೇ ಅಲ್ಲ, ಒಬ್ಬ ತರುಣಿ ಇಲ್ಲಿಗೆ ಬರ್ತಾ ಇದ್ದಾಳೆ, ಅವಳಲ್ಲಿ ಇಂತಹ ರೋಗ ಇರುತ್ತೆ, ಅವಳನ್ನು ನೀನು ತಿರಸ್ಕಾರ ಮಾಡಬೇಡ, ಅವಳನ್ನು ಮದುವೆ ಮಾಡ್ಕೋ ಅಂತ ಅವನಿಗೆ ಸೂಚನೆಯಾಗಿದೆಯಂತೆ. ಆ ವ್ಯಕ್ತಿ ಯಾರು ಇರಬಹುದು ತರುಣಿ ಎಂಬುದಾಗಿ ಅವನು ಆಲೋಚನೆ ಮಾಡ್ತಾ ಇದ್ದ. ಅದಕ್ಕೆ ಸರಿಯಾಗಿ ಮಂತ್ರಾಲಯದಲ್ಲಿ ಸೇವೆ ಮಾಡಿ ರಾಯರ ಅನುಗ್ರಹದಿಂದ ತನ್ನ ಶರೀರದ 99 ಭಾಗದ ರೋಗವನ್ನು ಕಳ್ಕೊಂಡಿರ್ತಕ್ಕಂಥ ತರುಣಿ ಮುಂದೆ ಬಿಚ್ಚಾಲೆಯಲ್ಲಿ ಸೇವೆಗೋಸ್ಕರ ಬಂದಿದ್ದಾಳೆ. ಅವರಿಬ್ಬರು ಪರಸ್ಪರ ಮಾತಾಡ್ಕೊಳ್ತಾರಂತೆ, ನೀವ್ಯಾಕೆ ಬಂದಿದ್ದೀರಾ ಅಂತ. ಸಹಜವಾಗಿ ಹಾಗೆ ಮಂತ್ರಾಲಯದಲ್ಲಿ ಸೇವೆಗೆ ಹೋದಾಗ ಯಾವ ಉದ್ದೇಶದಿಂದ ಬಂದಿದ್ದೀರಾ, ಸೇವೆ ಮಾಡ್ತಾ ಇದ್ದೀರಾ ಅಂತ ಪರಸ್ಪರ ಮಾತಾಡ್ಕೊಳ್ತಾರೆ. ಅದರಂತೆ ಅವರು ಮಾತಾಡಿಕೊಂಡಾಗ ಅವಳು ಹೇಳ್ತಾಳಂತೆ, ಹೀಗೆ ನನಗೆ ದೇಹದಲ್ಲಿ ಇಂತಹ ರೋಗ ಇದೆ, ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ ರಾಯರ ಸೇವೆ ಮಾಡಿದೆ. ಕೊನೆಯಲ್ಲಿ ನನಗೆ ಸ್ವಪ್ನ ಸೂಚನೆ ಆಯಿತು, ಇಲ್ಲಿಗೆ ಬರಬೇಕು ಅಂತ, ಆದ್ದರಿಂದ ನಾನು ಬಿಚ್ಚಾಲೆಗೆ ಬಂದಿದ್ದೇನೆ. ಹೀಗೆ ಅವಳು ಹೇಳ್ಕೊಂಡಿದ್ರೆ ಆ ವ್ಯಕ್ತಿ ಹೇಳ್ತಾನಂತೆ, ನನಗೂ ಕಾಲು ಇರಲಿಲ್ಲ, ಇಲ್ಲಿ ನಾನು ಸೇವೆ ಮಾಡಿದೆ, ಕಾಲು ಬಂತು. ಅಷ್ಟೇ ಅಲ್ಲ, ನನಗೊಂದು ಸೂಚನೆ ಕೊಟ್ಟಿದ್ದಾರೆ, ಇಂತಹ ಒಬ್ಬ ಕನ್ಯೆ ಬರ್ತಾ ಇದ್ದಾಳೆ, ಅವಳನ್ನು ಮದುವೆ ಮಾಡಿಕೊಳ್ಬೇಕು. ಹೀಗೆ ನೋಡಿ ರಾಯರ ಕರುಣೆ ಹೇಗಿದೆ. ಅವಳ ರೋಗವನ್ನು ಪರಿಹಾರ ಮಾಡಿದ್ರು. ಇನ್ನು ಸ್ವಲ್ಪ ರೋಗ ಇದೆ, ಅದು ಯಾವ ಜನ್ಮದ ಕರ್ಮವೋ ಗೊತ್ತಿಲ್ಲ. ಮನುಷ್ಯ ತಾನು ಪುಣ್ಯಕರ್ಮವನ್ನು ಮಾಡೋದರಿಂದ ಪಾಪವನ್ನು ಕಳ್ಕೊಳ್ತಾನೆ. ಆ ಪಾಪ ಸಂಪೂರ್ಣ ನಾಶ ಆಗೋದಿಲ್ಲ, ಪಾಪದ ಲೇಷ ಇರುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆ ಪಾಪವನ್ನು ಕಳ್ಕೊಳ್ಬೇಕು, ಆ ಪಾಪದ ಲೇಷವೂ ನಾಶ ಆಗಬೇಕು ಅಂತಾದರೆ ಅದಕ್ಕೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಕೃಷ್ಣ ಪರಮಾತ್ಮ ಹೇಳಿದ್ದು ಜ್ಞಾನಾಗ್ನಿ ಬೇಕು, ಅದು ಪಾಪ ನಾಶ ಮಾಡುತ್ತೆ, ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಅದನ್ನು ಸೂಚನೆ ಮಾಡಲಿಕ್ಕೋ ಎಂಬಂತೆ ರಾಯರು ಅವಳ ಕಾಲಿನಲ್ಲಿ ಸ್ವಲ್ಪ ಆ ಬಣ್ಣ ಇರುವಂತೆ ಮಾಡಿದ್ದಾರೆ. ಆದರೆ ಅವಳ ಉದ್ದೇಶ ಏನಿತ್ತು, ತಾನು ಗಾರ್ಹಸ್ಥ್ಯ ಜೀವನವನ್ನು ನಡೆಸಬೇಕು ಅಂತ. ಅದಕ್ಕೆ ರಾಯರು ಅನುವು ಮಾಡಿಕೊಟ್ಟಿದ್ದಾರೆ. ಹೀಗೆ ಯಾರು ಏನು ಬಯಸ್ತಾರೋ ಅದನ್ನು ಕೊಡ್ತಕ್ಕಂತಹ ವ್ಯಕ್ತಿತ್ವ ರಾಯರದ್ದು ಅಂತ. ಅಷ್ಟೇ ಅಲ್ಲ, ನಾನು ಒಂದು ಮಾತು ಪ್ರಾರಂಭದಲ್ಲಿ ಹೇಳಿದ್ದೆ, ರಾಯರು ಕೊಡ್ತಾರಲ್ಲ, ಅವರು ಪ್ರಿಯವಾದದ್ದನ್ನು ಕೊಡೋದಕ್ಕಿಂತ ಹಿತವಾದದ್ದನ್ನು ಕೊಡ್ತಾರೆ ಅಂತ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಇದೆ. ಅದು ಪೂರ್ವಾಶ್ರಮದಲ್ಲಿ ರಾಘವೇಂದ್ರ ತೀರ್ಥರು ಸುಧೀಂದ್ರ ತೀರ್ಥರಿಂದ ರಾಘವೇಂದ್ರ ತೀರ್ಥರು ಅಂತ ನಾಮಕರಣವನ್ನು ಹೊಂದಿ ಪಟ್ಟಾಭಿಷೇಕವನ್ನು ಹೊಂದೋದಕ್ಕಿಂತ ಮೊದಲು ಅವರು ವೆಂಕಟನಾಥಾಚಾರ್ಯರು. ವೆಂಕಟನಾಥಾಚಾರ್ಯರಾಗಿದ್ದಾಗಲೂ ಕೂಡ ಅವರಿಗೆ ದೇವರಲ್ಲಿ ಅಪಾರವಾದ ಭಕ್ತಿ. ಇವತ್ತು ರಾಯರು ಭಕ್ತರಿಗೆ ಅಭೀಷ್ಟವನ್ನು ಕೊಡ್ತಾರೆ ಅಂತಂದರೆ ಶ್ರೀರಾಘವೇಂದ್ರ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು. ಭಕ್ತರಿಗೆ ಅಭೀಷ್ಟವನ್ನು ಕೊಡುವಂತಹ ಸಾಮರ್ಥ್ಯ ಅವರಲ್ಲಿ ಭಗವಂತನ ಆ ನಿರಂತರವಾಗಿರತಕ್ಕಂತಹ ಸೇವೆಯ
ಫಲ ಅಂತ ನಾವು ಅಂದ್ಕೊಳ್ಬೇಕು. ಏನು ಕರುಣೆಯನ್ನು ತೋರ್ತಾರೆ, ಅವರಿಗೆ ಬೇಕಾದ್ದನ್ನು ಕೊಡ್ತಾರೆ, ಇದೆಲ್ಲ ಭಗವಂತನ ಸೇವೆಯ ಫಲ. ಅವರು ವೆಂಕಟನಾಥಾಚಾರ್ಯ ಆಗಿದ್ದಾಗಲೂ ಕೂಡ ಭಗವಂತನ ವಿಶೇಷ ಭಕ್ತರೇ ಆಗಿದ್ದರು. ಮನೆಯಲ್ಲಿ ಬಡತನ. ಚಿನ್ನೆ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ ಅಂತ ರಾಘವೇಂದ್ರ ವಿಜಯದಲ್ಲಿ ವರ್ಣನೆ ಮಾಡುತ್ತಾರೆ. ಅವರ ವಸ್ತ್ರ, ಅವರ ಮಡದಿಯ ವಸ್ತ್ರ, ಅದರಲ್ಲಿ ಅನೇಕ ಗಂಟುಗಳಿರ್ತಿತ್ತಂತೆ. ಅದೇನೋ ದುಡ್ಡು ಗಂಟನ್ನು ಕಟ್ಕೊಂಡಿರೋದಲ್ಲ. ವಸ್ತ್ರದ ಛಿದ್ರ ಕಾಣಬಾರದು ಎಂಬುದಾಗಿ ಗಂಟು ಹಾಕ್ಕೊಂಡಿರ್ತಿದ್ರು. ಹಾಗೆ ನೀರು ಕುಡಿಯುವ ಪಾತ್ರೆ ಅಂದರೆ ನೀರು ಕುಡಿಬೇಕು ಅಂತ ಎತ್ತಿದ್ರೆ ಮೈಮೇಲೆ ಅಭಿಷೇಕ ಆಗ್ತಿತ್ತಂತೆ. ಅಂದರೆ ರಂಧ್ರದಿಂದ ಕೂಡಿರ್ತಕ್ಕಂಥದ್ದು, ತೂತಾಗಿರ್ತಕ್ಕಂಥ ಪಾತ್ರೆ ಅಂತ. ಅವರ ಮನೆಯಲ್ಲಿ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಅಂತ ದೀಪಾವಳಿ ದಿವಸ ಅವಶ್ಯವಾಗಿ ಮಾಡಲೇಬೇಕು ಅಂತ ಶಾಸ್ತ್ರ ಹೇಳಿದೆ. ಅಂತಹ ದಿವಸವೂ ಕೂಡ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಲಿಕ್ಕೆ ಎಣ್ಣೆ ಇರ್ತಿರಲಿಲ್ಲ. ಎಣ್ಣೆಯೇ ಇಲ್ಲ ಅಂತಂದ ಮೇಲೆ ಇನ್ನು ಹೊಸ ಬಟ್ಟೆ ಇಲ್ಲವೇ ಇಲ್ಲ ಅಂತ ಏನು ಹೇಳಬೇಕು. ಇಂತಹ ಒಂದು ದಾರಿದ್ರ್ಯ. ಆದರೂ ಕೂಡ ವಿಷ್ಣು ಭಕ್ತಿ ಎಂಬತಕ್ಕಂಥದ್ದು ಎಂದೂ ಕಡಿಮೆ ಆಗಿಲ್ಲ. ಅಷ್ಟು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದರು. ಅಂತಹ ವೆಂಕಟನಾಥಾಚಾರ್ಯರ ಮನೆಯಲ್ಲಿ ಒಂದು ದಿವಸ ಸರಸ್ವತಿ ಬಾಯಿ ಅವರು ತನ್ನ ಮಗುವಿಗೆ 3-4 ದಿನಗಳಿಂದ ತಿನ್ನಲಿಕ್ಕೂ ಆಹಾರ ಇಲ್ಲ, ಕುಡಿಲಿಕ್ಕೂ ಅಲ್ಪವಾದ ಹಾಲು, ಸರಿ ಇದ್ದದ್ದೆಲ್ಲ ಖಾಲಿಯಾಗಿ ಹೋಗಿದೆ, ಪಕ್ಕದ ಮನೆಯಲ್ಲಿ ಹೋಗಿ ತರೋಣ ಅಂತ ಹೋಗಿದ್ದಾಳಂತೆ. ಪಕ್ಕದ ಮನೆಯವರಲ್ಲಿ ಕೇಳಿದಾಗ ಇವರ ಬಡತನ ತಿಳಿದಿತ್ತು. ಅವರಾಗೆ ತಂದು ಕೊಟ್ಟರೆ ಬೇಡ ಅಂತಿದ್ರು, ಇದೆ ಅಂತಿದ್ರು. ಅಂತಹ ಒಂದು ಅಪ್ರತಿಗ್ರಹ, ಇನ್ನೊಬ್ಬರಿಂದ ಏನನ್ನೂ ಸ್ವೀಕಾರ ಮಾಡದೇನೆ ಜೀವನ ನಡೆಸ್ತೇನೆ ಎಂಬತಕ್ಕಂಥ ನಿಷ್ಠೆ ಅದು ವೆಂಕಟನಾಥಾಚಾರ್ಯರದ್ದು. ಮಗುವಿಗೋಸ್ಕರ ಹೋದಾಗ ಅವ್ರು ಹೇಳ್ತಾರಂತೆ, ಹಾಲು ಕೊಡ್ತೇನೆ, ಆದರೆ ಬಂದಿದ್ದೀರಾ, ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಲಸ ಉಳಿದಿದೆ, ನಮಗೆ ಸ್ವಲ್ಪ ಶ್ರಮ ಆಗಿದೆ, ಅದನ್ನು ಮಾಡಿಕೊಟ್ಟು ಹೋಗಿ ಅಂತ ಹೇಳ್ತಾರಂತೆ. ದೇವರಿಗೆ ಉಪಯೋಗಿಸುವಂತಹ ಉಪಕರಣ ಅಂತ ಹೇಳ್ತಾರೆ, ಆ ಪಾತ್ರೆಗಳನ್ನು ತೊಳೆದುಕೊಟ್ಟು ಹೋಗಿ. ಸರಸ್ವತಿ ಬಾಯಿಯವರು ಸಂತೋಷದಿಂದ ದೇವರ ಪೂಜೆಗೆ ವಿನಿಯೋಗ ಮಾಡ್ತಕ್ಕಂತಹ, ಉಪಯೋಗ ಮಾಡ್ತಕ್ಕಂತಹ ಪಾತ್ರೆಗಳು ತಾನೇ, ಪುಣ್ಯ ಬರುತ್ತೆ ಅಂತ ಹೇಳಿ ಅವರದನ್ನು ತೊಳೆದು ಕೊಟ್ಟಿದ್ದಾರೆ. ಹೋಗಬೇಕಾದರೆ ಅವರ ಮನೆಯಲ್ಲಿ ಇದ್ದಂತಹ ಸ್ವಲ್ಪ ತಿನ್ನುವ ಪದಾರ್ಥ ಅದನ್ನು ಸರಸ್ವತಿ ಬಾಯಿಗೆ ಕೊಟ್ಟಿದ್ದಾರಂತೆ. ಇವತ್ತು ಮಾಡಿದ ಪದಾರ್ಥ ಇದೆ, ಇದನ್ನು ತೆಗೆದುಕೊಂಡು ಹೋಗಿ ಅಂತ. ಸರಸ್ವತಿ ಬಾಯಿ ಮನೆಗೆ ತೆಗೆದುಕೊಂಡು ಬಂದಿದ್ದಾರೆ. ವೆಂಕಟನಾಥಾಚಾರ್ಯರು ತಮ್ಮ ಅಧ್ಯಾಪನದಲ್ಲಿ ತೊಡಗಿದ್ದಾರೆ. ಪಾಠ ಮುಗೀತು. ಆಮೇಲೆ ಸರಸ್ವತಿ ಬಾಯಿ ಕರೀತಾರೆ, ಕೈಕಾಲು ತೊಳ್ಕೊಳ್ಳಿ, ಸ್ವಲ್ಪ ಫಲಹಾರ ಮಾಡಿವಿರಿ ಅಂತಿ, ಅನೇಕ ದಿನಗಳಿಂದ ಆಹಾರವೇ ಇಲ್ಲ, ತುಂಬ ಶ್ರಮ ಆಗಿದೆ ಅಂತ ಕರೀತಾಳೆ ಸರಸ್ವತಿ ಬಾಯಿ. ಆಗ ವೆಂಕಟನಾಥಾಚಾರ್ಯ ಕೇಳ್ತಾರೆ, ಅಲ್ಲ ನಮ್ಮ ಮನೇಲಿ ಏನು ಪದಾರ್ಥ ಇರಲಿಲ್ಲ, ಎಲ್ಲಿಂದ ಬಂತು ತಿನ್ನಲಿಕ್ಕೆ ಪದಾರ್ಥ ಅಂತ. ಅದಕ್ಕೆ ಸರಸ್ವತಿ ಬಾಯಿ ಹೇಳ್ತಾರೆ, ಇಲ್ಲ ಪಕ್ಕದ ಮನೆಗೆ ಹೋಗಿದ್ದೆ, ಅವರಿಗೆ ದೇವರ ಪಾತ್ರೆಯನ್ನು ತೊಳ್ಕೊಡ್ಬೇಕು ಅಂತ ಅವ್ರು ಹೇಳಿದ್ರು, ತೊಳ್ಕೊಟ್ಟೆ, ಅದರಿಂದ ಅವರಿಗೆ ತಿನ್ನುವ ಪದಾರ್ಥವನ್ನು ಕೊಟ್ಟಿದ್ದಾರೆ ಅಂತ. ಆಗ ವೆಂಕಟನಾಥಾಚಾರ್ಯ ಹೇಳ್ತಾರೆ, ಇದನ್ನು ಸ್ವೀಕಾರ ಮಾಡೋದು ಬೇಡ, ಇದನ್ನು ಪಕ್ಕದ ಮನೆಯವರಿಗೆ ತಿರುಗಿಸಿ ಕೊಟ್ಟುಬಿಡು ಅಂತ. ಸರಸ್ವತಿ ಬಾಯಿಯವರು ಆಲೋಚನೆ ಮಾಡದೆ ವೆಂಕಟನಾಥಾಚಾರ್ಯ ಹೇಳಿದ್ದಾರೆ, ಗಂಡ ಹೇಳಿದ್ದಾರೆ ಅಂತ ಹೇಳಿ ಹಾಗೇ ಕೊಟ್ಟು ಬಂದನು. ಕೊಟ್ಟು ಬಂದ ಮೇಲೆ ವೆಂಕಟನಾಥಾಚಾರ್ಯ ಕೇಳ್ತಾರೆ, ಅಮ್ಮ ನಾನು ಕೊಟ್ಟು ಬಾ ಅಂತ ಹೇಳಿದೆ, ನೀ ಕೊಟ್ಟು ಬಂದು ಯಾಕೆ ಅಂತ ಯಾಕೆ ಕೇಳಲಿಲ್ಲ ಅಂತ. ಅದಕ್ಕೆ ಸರಸ್ವತಿ ಬಾಯಿ ಹೇಳ್ತಾರೆ, ನೀವು ಏನು ಹೇಳ್ತೀರೋ ಅದರಲ್ಲಿ ಅರ್ಥ ಇದ್ದೇ ಇರುತ್ತೆ. ಇಷ್ಟು ದಿನಗಳ ಕಾಲ ನಿಮ್ಮ ಧರ್ಮಪತ್ನಿಯಾಗಿ ನೀವು ನಡೆಕೊಳ್ಳುವಂತಹ ಆ ಧರ್ಮಕ್ಕೆ ಅನುಸಾರಿಯಾದಂತಹ ಕ್ರಮವನ್ನು ನೋಡಿ ನಾನು ಇದರಲ್ಲಿ ಏನೋ ರಹಸ್ಯ ಇದೆ ಅಂತ ತಿಳಿದಿದ್ದೇನೆ, ಆದ್ದರಿಂದಾಗಿ ನಾನು ಪ್ರಶ್ನೆ ಮಾಡಲಿಲ್ಲ ಅಂತ. ಸರಸ್ವತಿ ಬಾಯಿ ಅಂತ ಹೆಸರು. ಹಿಂದಿನ ಕಾಲದಲ್ಲಿ ಹೆಸರಿನ ಮುಂದೆ ಬಾಯಿ ಅಂತ ಇರ್ತಿತ್ತು. ಈಗಿನ ಕಾಲದಲ್ಲಿ ಹೆಸರಿನ ಮುಂದೆ ಬಾಯಿ ಇರಲ್ಲ, ಅವರಿಗೆ ಬಾಯಿ ಇರುತ್ತೆ. ಆದ್ದರಿಂದ ಆ ಬಾಯಿ ಅಂತ ಇಟ್ಕೊಂಡಿರೋದಿಲ್ಲ. ಅಂದರೆ ಏನೇ ವಿಷಯವನ್ನು ಹೇಳಿದ್ರೂ ಕೂಡ ಯಾಕೆ ಏನು ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡಿ ಅಂತೂ ಅವರಿಗೆ ಅವರು ಮಾಡಿದ್ದು ತಪ್ಪು ಅಂತ ಅನ್ನಿಸಬೇಕು. ಆ ರೀತಿಯಲ್ಲಿ ಮಾತಾಡ್ತಕ್ಕಂತಹ ಕಲೆ ಉಳ್ಳಂತಹ ವ್ಯಕ್ತಿಗಳು ಇರ್ತಾರೆ.
ಅದರ ಸರಸ್ವತಿ ಬಾಯಿ ಹಾಗೆ ಹೇಳಲಿಲ್ಲ, ಪ್ರಶ್ನೆಯನ್ನು ಮಾಡಲಿಲ್ಲ. ಆಗ ವೆಂಕಟನಾಥಾಚಾರ್ಯ ಹೇಳುತ್ತಾರೆ, ನೋಡು, ದೇವರ ಪಾತ್ರೆಯನ್ನು ನೀನು ತೊಳೆದದ್ದಕ್ಕೆ ಅವರು ಈ ತಿನ್ನುವ ಪದಾರ್ಥವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀಯ. ಹಾಗಾದರೆ ತಿನ್ನುವ ಪದಾರ್ಥ ತಿಂದರೆ ಅದು ಜೀರ್ಣವಾಗಿ ಹೋಗುತ್ತೆ ಅಷ್ಟೇ. ಆದರೆ ನೀನು ದೇವರ ಪಾತ್ರೆಯನ್ನು ತೊಳೆದಿದ್ದೀಯಲ್ಲ, ಅದರಿಂದ ಬರತಕ್ಕಂತಹ ಪುಣ್ಯ ಅಪಾರವಾಗಿರ್ತಕ್ಕಂಥದ್ದು. ನೀನು ಒಂದು ವೇಳೆ ಅವರು ಕೊಟ್ಟಂತಹ ಈ ಪದಾರ್ಥವನ್ನು ಸೇವನೆ ಮಾಡಿದರೆ ಆ ಅಪಾರವಾದಂತಹ ಪುಣ್ಯವನ್ನು ಈ ತಿನ್ನುವ ಪದಾರ್ಥದ ಜೊತೆಯಲ್ಲಿ ವಿನಿಮಯ ಮಾಡಿಕೊಂಡಂತೆ ಆಯಿತು. ಹಾಗಾಗಬಾರದು. ನಾವು ಮಾಡಿರ್ತಕ್ಕಂತಹ ಈ ಅಪಾರವಾದಂತಹ ಪುಣ್ಯ ಅದು ಉಳಿಬೇಕು, ಅದು ನಮ್ಮ ಮುಂದೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಆ ಸರಸ್ವತಿ ಬಾಯಿಗೆ ಹೇಳಿದ್ರಂತೆ. ಹೀಗೆ ನೋಡಿ, ಇಲ್ಲಿ ಹಿತ ಮತ್ತು ಪ್ರಿಯ, 3-4 ದಿನಗಳಿಂದ ಆಹಾರ ಇರಲಿಲ್ಲ, ಅದು ತಿನ್ನೋದು ಪ್ರಿಯ. ಆದರೆ ರಾಯರು ತಮ್ಮ ಮಡದಿಗಾಗಲಿ ತಾವಾಗಲಿ ಆ ಪ್ರಿಯವನ್ನು ಸ್ವೀಕಾರ ಮಾಡಲಿಲ್ಲ. ಹಿತ, ದೇವರ ಸಾಮಾನುಗಳನ್ನು ತೊಳೆದದ್ರಿಂದ ಬಂದಿರತಕ್ಕಂಥ ಪುಣ್ಯ ಇದೆಯಲ್ಲ, ಅದು ನಮಗೆ ಜನ್ಮ ಜನ್ಮಾಂತರದಲ್ಲಿ ಕಾಪಾಡ್ತಕ್ಕಂಥದ್ದು. ಹೀಗೆ ರಾಯರು ಆ ತಿನ್ನುವ ಪದಾರ್ಥವನ್ನು ಬೇಡ ಅಂತ ಹೇಳುವ ಮೂಲಕ ಹಿತ, ಜನ್ಮ ಜನ್ಮಾಂತರಕ್ಕೆ ಬರತಕ್ಕಂತಹ ಪುಣ್ಯ, ಅದನ್ನು ನಾವು ಗಳಿಸಬೇಕು ಎಂಬುದಾಗಿ ಅವರು ಸಂದೇಶ ಕೊಟ್ಟಿದ್ದಾರೆ. ಹೀಗೆ ರಾಯರು ಪ್ರಿಯವನ್ನು ಕೊಡ್ತಾರೆ, ಮುಂದೆ ಅವರಿಂದ ಹಿತವನ್ನು ಮಾಡಿಸ್ತಾರೆ. ಈ ರೀತಿಯಲ್ಲಿ ರಾಯರನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಕಲಿಯುಗದ ಕಲ್ಪತರು, ಕಾಮಧೇನು ಎಂಬುದಾಗಿ ಖ್ಯಾತಿಯನ್ನು ಪಡೆದಂತಹ ರಾಯರ ಆರಾಧನೆಯ ಸಂದರ್ಭದಲ್ಲಿ ಅವರ ಕಾರುಣ್ಯ ಸ್ವರೂಪವನ್ನು ನಾವು ಸ್ಮರಣೆ ಮಾಡಿ ಅವರ ಕರುಣೆಗೆ ಪಾತ್ರರಾಗೋಣ. ಶ್ರೀಕೃಷ್ಣಾರ್ಪಣವಸ್ತು.